ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಶಿವಮೊಗ್ಗ ನಗರ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ನೀಡಿರುವ ಹೇಳಿಕೆಗಳಿಂದ ಶಿವಮೊಗ್ಗ ನಗರದ ಅಭಿವೃದ್ಧಿಗೆ ಡ್ಯಾಮೇಜ್ ಆಗ್ತಾ ಇದೆ. ಹೂಡಿಕೆದಾರರು ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಪಾಲಿಕೆಯ ಮಾಜಿ ಸದಸ್ಯ ಆಸಿಫ್ ಮಸೂದ್ ಮೊನ್ನೆ ಪತ್ರಿಕಾ ಪ್ರಕಟಣೆ ನೀಡಿದ್ರು. ಶಾಸಕರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ, ಇನ್ಮೇಲಾದರೂ ತಮ್ಮ ಹೇಳಿಕೆಗಳ ಬಗ್ಗೆ ಗಮನ ಹರಿಸಲಿ ಅಂತ ಆಸಿಫ್ ಮಸೂದ್ ಹೇಳಿದ್ರು. ಇವತ್ತು ಬಿಜೆಪಿ ಶಿವಮೊಗ್ಗ ನಗರದ ಶಿವಪ್ಪನಾಯಕ ವೃತ್ತದ ಬಳಿ ದ್ವೇಷ ಮಸೂದೆ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸಿತು. ಈ ವೇಳೆ ಆಸಿಫ್ ಮಸೂದ್ ಅವರ ಹೆಸರನ್ನು ಹೇಳದೆ ಶಾಸಕ ಚನ್ನಬಸಪ್ಪ ತಿರುಗೇಟು ನೀಡಿದ್ರು. ನನ್ನ ಹೇಳಿಕೆಗಳಿಂದ ಶಿವಮೊಗ್ಗ ನಗರದ ಶಾಂತಿಗೆ ಧಕ್ಕೆ ಆಗ್ತಾ ಇದೆ ಅಂತ ಯಾರೊಬ್ರು ಹೇಳಿದ್ದಾರೆ. ನಾನು ಮತ್ತು ಬಿಜೆಪಿ ಸತ್ಯ ಹೇಳಿದಾಗ ಎಲ್ಲೂ ಶಿವಮೊಗ್ಗ ನಗರದ ಶಾಂತಿಗೆ ಧಕ್ಕೆ ಆಗಿಲ್ಲ. ಬದಲಾಗಿ ಕುಕೃತ್ಯಗಳನ್ನು ಮಾಡೋ ವ್ಯಕ್ತಿಗಳನ್ನ ಸದೆಬಳೆಯಕ್ಕೆ ಅಂತ ಹೋದ್ರೆ ಶಿವಮೊಗ್ಗದ ಶಾಂತಿ ಹದಗೆಡಲಿದೆ. ಯಾವ ಹಿಂದೂ ಪರ ಸಂಘಟನೆಗಳಿಂದಲೂ ರಾಜ್ಯದಲ್ಲಿ ಎಲ್ಲೂ ಶಾಂತಿ ಹದಗೆಟ್ಟಿಲ್ಲ ಅಂತ ಚನ್ನಬಸಪ್ಪ ವಾಗ್ದಾಳಿ ನಡೆಸಿದ್ರು. ಬನ್ನಿ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಶಾಸಕ ಚನ್ನಬಸಪ್ಪ ಅವರು ಹೇಳಿರೋದನ್ನ ಕೇಳೋಣ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೇಕ್ ಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್, ಶಿವಮೊಗ್ಗ. ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ, ಶಿವಮೊಗ್ಗ. ನಿಮ್ಗೆ BP ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಅನೇಕರು ಹೇಳ್ತಾರೆ ಚೆನ್ನೈವರೆಗೆ ಶಿವಮೊಗ್ಗ ಶಾಂತಿ ಇರೋದು ಇಷ್ಟ ಇಲ್ಲ ಅಂತ. ಚೆನ್ನೈಯವರು ಸತ್ಯ ಸಂಗತಿ ಹೇಳಿದ್ರೆ ಈ ಶಿವಮೊಗ್ಗದಲ್ಲಿ ಗಲಾಟೆ ಆಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸತ್ಯ ಸಂಗತಿಗಳನ್ನು ಇಲ್ಲಿ ತಿಳಿಸಿದ್ರೆ ಯಾವುದೇ ದೊಂಬಿ ಗಲಾಟೆಗಳು ಆಗೋದಿಲ್ಲ. ಬದಲಾಗಿ ಯಾವುದಕ್ಕೆ ಆಗತ್ತೆ ಗೊತ್ತೇನು? ಮಾಡಬಾರದನ್ನ ಮಾಡ್ತಾ ಇರುವಂತ ಕೃತ್ಯಗಳನ್ನು ಮಾಡ್ತಾ ಇರುವಂತ ವ್ಯಕ್ತಿಗಳಿದ್ದಾರೆ, ಅವರನ್ನ ಸದೆ ಬಡಿದು ಹೋದ್ರೆ ಶಿವಮೊಗ್ಗದಲ್ಲಿ ಅಶಾಂತಿ ನಿರ್ಮಾಣ ಆಗುವಂತದ್ದು. ಶಿವಮೊಗ್ಗದಲ್ಲಿ ಅಶಾಂತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಹಿಂದೂ ಸಂಘಟನೆಗಳು ಅಲ್ಲ, ಈ ರಾಜ್ಯದಲ್ಲಿ ಗಲಭೆಗಳು ಸೃಷ್ಟಿ ಮಾಡುವಂತದ್ದು ಹಿಂದೂ ಸಂಘಟನೆಗಳಲ್ಲ. ಯಾರು ದೇಶದ್ರೋಹಿ ಸಂಘಟನೆಗಳನ್ನು ಕಟ್ಕೊಂಡಿದ್ದಾರೆ, PFI, LTPI, ಇವರಿನ ಮೂಲಕ ಇದಾಗತ್ತೆ ಅಂತ ಹೇಳಿದ್ರೆ ನೀವು ಅಶಾಂತಿಯನ್ನು ಮೂಡಿಸುವಂತ ಭಾರತೀಯ ಜನತಾ ಪಾರ್ಟಿ ಶಾಸಕ ಚನ್ನಿ ಅಂತ ಹೇಳಿ ಮಾತಾಡ್ಕೊಳ್ತೀರಲ್ಲ, ನಿಮ್ಗೇನಾದ್ರು ಸ್ವಲ್ಪ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಹೋರಾಟ ಮಾಡಿ ಬಡದಾಟ ಮಾಡಿದಂತ ಸಂದರ್ಭದಲ್ಲಿ ಬಲಿದಾನ ಆದಂತವ್ರು ಯಾರು? ಹಿಂದೂ ಯುವಕರು 47ರಿಗೆ ಶಿವಮೂರ್ತಿಯಿಂದ ಹಿಡಿದು ಮೊನ್ನೆ ಗೋಕುಲ ಹರ್ಷಣವರೆಗೆ ಕಳ್ಕೊಂಡಿದ್ದು ಯಾರನ್ನ?
ಹಿಂದೂ ಸಮಾಜದ ಯುವಕರಲ್ಲ. ಇದು ಸತ್ಯ ಹೌದೋ ಅಲ್ವೋ ಇದು ಸತ್ಯ ಹೌದೋ ಅಲ್ವೋ ಹೇಳಿ. ಇದು ಸತ್ಯ ಅಲ್ಲ ಅಂತ ಹೇಳಿದ್ರೆ ದ್ವೇಷ ಭಾಷಣನ ಇದು? ಹಾಗಾದ್ರೆ ಗೋಕುಲ ಕೈಯಲ್ಲಿ ಕಟ್ಟು ಮಾಡ್ಕೊಂಡು ಹೋದಲ್ಲ, ಇದು ಸತ್ಯ ಅಂತೇಳಿ ಶಿವಮೊಗ್ಗದಲ್ಲಿ ಹೇಳಿದ್ರೆ ನಾವು ಶಾಂತಿ ಕದಲಿಕ್ಕೆ ಬಂದಿರೋದು. ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು. ಕಾಂಗ್ರೆಸ್ ಇದನ್ನು ಗಂಭೀರವಾಗಿ ತಗೋಬೇಕು. ದ್ವೇಷ ಭಾಷಣ ಮಸೂದೆ ಬಗ್ಗೆ ನಮಗೇನು ಅಂಜಿಕೆನೇ ಇಲ್ಲ. ನಾವು ಯಾವತ್ತೂ ಹೆದರೋದೇ ಇಲ್ಲ ಈ ಒಂದು ವಿಧೇಯಕಗಳಿಗೆ. ಈ ದೇಶಕ್ಕೆ ತುರ್ತು ಪರಿಸ್ಥಿತಿ ಹೇಳಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೇತೃತ್ವದಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಈ ದೇಶದ ಯುವಕರು ಹೋರಾಟವನ್ನ ಮಾಡಿದ್ರು. ಯಾವುದಕ್ಕೂ ಬಗ್ಲಿಲ್ಲ, ತುರ್ತು ಪರಿಸ್ಥಿತಿಗೆ ಬಗ್ಲಿಲ್ಲ. ಇದು ನಿಮ್ಮ ಮಸೂದೆ ಯಾವ ಲೆಕ್ಕ ರೀ ಸಿದ್ದರಾಮಯ್ಯನವರೇ? ತುರ್ತು ಪರಿಸ್ಥಿತಿಗೆ ಈ ದೇಶದ ಜನ ಬಗ್ಲಿಲ್ಲ, ಹೆದರಲಿಲ್ಲ, ಸಿಗ್ಲಿಲ್ಲ. ಈ ಮಸೂದೆಯನ್ನ ನಾವು ನಮ್ಮ ಈ ಮಸೂದೆ ತಂದ ತಕ್ಷಣ ನಾವು ಹೆದರ್ಕೊಂಡ್ಬಿಡ್ತೇವ? ಈ ಹಿಂದೂ ಸಮಾಜಕ್ಕೆ ಯಾವ ರೀತಿ ಹೇಳಿಕೆಗಳನ್ನು ಹಾಕಲಿಕ್ಕೆ ತಾಕತ್ತಿಲ್ಲ ನಿಮಗೆ. ಯಾವ ಸಾಧು ಸಂತರನ್ನು ಬಂಧನ ಮಾಡುವಂತ ಒಂದು ಕುಕೃತ್ಯ ಮಾಡಬೇಕು ಅಂತ ಹೇಳಿ ಈ ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದೀರಲ್ಲ ನೀವು. ಸನಾತನ ಸಂಸ್ಕೃತಿಯನ್ನ ಅತ್ಯಂತ ಪರಮ ವೈಭವಕ್ಕೆ ತಗೊಂಡುವಂತ ಕಾರ್ಯವನ್ನು ಸಾಧು ಸಂತರ ಸನ್ಯಾಸಿಗಳು ಮಾಡ್ತಾ ಇರುವಂತದ್ದು. ಸಾಧು ಸಂತರ ಸನ್ಯಾಸಿಗಳು ಸತ್ಯ ಹೇಳಿಬಿಟ್ರೆ ನಿಮಗೆ ಇವತ್ತಿನ ದಿವಸ ಏನು ದ್ವೇಷವನ್ನ ಬಿತ್ತುತ್ತಾರೆ ಅಂತ ಹೇಳ್ತೀರ.